ಸ್ನೇಹಿತರೆ ನಮಸ್ಕಾರ. ನಾವು ಸೇರಿದಂತೆ ಸಾಕಷ್ಟು ಜನರು ಕಿಚ್ಚ ಸುದೀಪ್ ಅವರ ಬಗ್ಗೆ ಕೆಲವೊಂದು ವಿಚಾರದಲ್ಲಿ ಅಸಮಾಧಾನವನ್ನು ಹೊರಗಡೆ ಹಾಕ್ತಾ ಇರ್ತೀವಿ. ಅದರಲ್ಲೂ ಕೂಡ ಈ ವೀಕೆಂಡ್ನ ಎಪಿಸೋಡ್ನಲ್ಲಿ ಕಿಚ್ಚ ಸುದೀಪ್ ಅವರು ಕೆಲವು ಸ್ಪರ್ಧಿಗಳ ಬಗ್ಗೆ ಎಲ್ಲೋ ಒಂದು ಕಡೆ ಸಾಫ್ಟ್ ಕಾರ್ನರನ್ನು ಹಿಡ್ಕೊಂಡು ಅಥವಾ ಕೆಲವು ಸ್ಪರ್ಧಿಗಳ ಬಗ್ಗೆ ಮಾತನಾಡೋದಕ್ಕೆ ಭಯಪಡುವ ರೀತಿಯಲ್ಲಿ ತೋರಿಸ್ಕೊಂಡು ಕೂಡ ಇರುವಂಥದ್ದನ್ನು ನಾವಿಲ್ಲಿ ಗಮನಿಸಿರ್ತೀವಿ. ಜೊತೆಗೆ ಕೆಲವರ ವಿರುದ್ಧ ಅಥವಾ ಕೆಲವರ ಬಗ್ಗೆ ತುಂಬ ಖಾರವಾಗಿ ರಿಯಾಕ್ಟನ್ನು ಮಾಡಿರ್ತಾರೆ. ಅವರನ್ನು ಬದಲಾಯಿಸಬೇಕು ಅನ್ನುವಂಥ ದೃಷ್ಟಿಕೋನದಿಂದ ಸ್ವಲ್ಪ ಖಾರವಾದಂಥ ಪದಗಳು, ಹಾರ್ಷ್ ಪದಗಳಿಂದನೇ ಅವರಿಗೆ ಬೈದಿರ್ತಾರೆ ಕಿಚ್ಚ ಸುದೀಪ್ ಅವರು. ಆದರೆ ಅದು ಅವರಿಗೆ ಅರ್ಥ ಆಗೋದು ಲೇಟ್ ಆಗುತ್ತೆ. ಈಗ ಕಿಚ್ಚ ಸುದೀಪ್ ಅವರೇ ಸ್ವತಃ ಈ ಎರಡೂ ವಿಚಾರಕ್ಕೂ ಕೂಡ ಒಂದು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ಅಂದರೆ ಯಾಕೆ ಕೆಲವು ಸ್ಪರ್ಧಿಗಳಿಗೆ ಬೈತಾರೆ, ಇನ್ನು ಕೆಲವು ಸ್ಪರ್ಧಿಗಳಿಗೆ ಏನು ಕೂಡ ಹೇಳೋದಕ್ಕೆ ಹೋಗೋದಿಲ್ಲ ಯಾಕೆ ಅನ್ನುವಂಥ ವಿಚಾರವನ್ನು ಇಲ್ಲಿ ಕಿಚ್ಚ ಸುದೀಪ್ ಅವರು ಇದೇ ಮೊಟ್ಟ ಮೊದಲ ಬಾರಿಗೆ ಹಂಚ್ಕೊಂಡಿದ್ದಾರೆ. ತಮ್ಮ ಅಭಿಪ್ರಾಯವನ್ನು ಹಂಚ್ಕೊಂಡಿದ್ದಾರೆ. ಆ ಗುಟ್ಟನ್ನು ರಟ್ಟು ಕೂಡ ಮಾಡಿದ್ದಾರೆ ಅಂತಲೂ ಹೇಳ್ಬೋದು. ಹಾಗಾದರೆ ಏನು ಹೇಳಿದ್ದಾರೆ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ, ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಒಂದು ಭೂಷಣ. ಬಿಗ್ ಬಾಸನ್ನು ಯಾರೂ ಕೂಡ ನೋಡಲಿಲ್ಲ, ಆದರೆ ಕಿಚ್ಚ ಸುದೀಪ್ ಅವರನ್ನು ಬಿಗ್ ಬಾಸ್ ಅನ್ನೋ ರೀತಿಯಲ್ಲಿ ಪ್ರತಿಯೊಬ್ಬರು ನೋಡ್ತಾರೆ. ಹಾಗೆಯೇ ಕನ್ನಡದ ಬಿಗ್ ಬಾಸ್ಗೆ ಸುದೀಪ್ ಅಲ್ಲದೆ ಬೇರೆ ಯಾರೂ ಕೂಡ ನಿರೂಪಕರಾಗಿ ನಾವು ಯಾರೂ ಕೂಡ ನೋಡೋದಕ್ಕೆ ಸಹಿಸೋದಕ್ಕೆ ಆಗದೇ ಇರುವಂತಹ ಪರಿಸ್ಥಿತಿ ಇದೆ. ಆ ಕಾರಣಕ್ಕಾಗಿಯೇ ಕಿಚ್ಚ ಸುದೀಪ್ ಅವರು ನಾನು ಹೋಸ್ಟ್ ಮಾಡೋದಿಲ್ಲ ಅಂತೇಳಿ ಹೇಳಿದರೂ ಕೂಡ ಬೆಂಬಿಡದೆ ಅವರನ್ನು ಹೋಸ್ಟ್ ಮಾಡುವಂತೆ ಮನವೊಲಿಸಿ ಕರ್ಕೊಂಡ್ಬಂದಿರುವಂಥದ್ದು. ಅಂದರೆ ಕಿಚ್ಚ ಸುದೀಪ್ ಅವರು ಒಂದು ರೀತಿಯಲ್ಲಿ ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಅನಿವಾರ್ಯವಾಗಿ ಹೋಗಿದ್ದಾರೆ. ಹೀಗಿರುವಂಥ ಕಿಚ್ಚ ಸುದೀಪ್ ಅವರು ಪ್ರತಿ ವೀಕೆಂಡ್ನಲ್ಲೂ ಕೂಡ ಶನಿವಾರ ಭಾನುವಾರ ಬಂದು ಈ ಸ್ಪರ್ಧಿಗಳಿಗೆ ಕಿವಿ ಹಿಂಡುವಂಥ ಕೆಲಸವನ್ನು ಮಾಡೋದನ್ನು ನಾವೆಲ್ಲರೂ ಕೂಡ ನೋಡಿರ್ತೀವಿ. ಅದಕ್ಕೆ ಕಾಯ್ತಾನೂ ಕೂಡ ಇರ್ತೀವಿ. ಆ್ಯಕ್ಚುಲಿ TRPಯಲ್ಲೂ ಕೂಡ ಹಾಗೆ. ಈ 2 ದಿನದ TRP ಉಳಿದ ದಿನದ TRPಗಿಂತನೂ ಸಾಕಷ್ಟು ಪಟ್ಟು, ಅಂದರೆ 5-6 ಪಟ್ಟು ಹೆಚ್ಚಿಗೆನೇ ಇರ್ತದೆ. ಅಷ್ಟರ ಮಟ್ಟಿಗೆ TRP ಇರುತ್ತೆ. ಇನ್ನು ಸುದೀಪ್ ಅವರು ತೆಗೆದುಕೊಳ್ಳುವಂಥ ಟಾಪಿಕ್ಕಿನ ಬಗ್ಗೆನೂ ಕೂಡ ಕುತೂಹಲಗಳು ಹೆಚ್ಚಿರ್ತವೆ. ಅಂದರೆ ಬಹುಶಃ ನೀವು ಶನಿವಾರ ಬೆಳಗ್ಗೆ ನೋಡಿರ್ತೀರ, ಸಾಕಷ್ಟು ಸುದ್ದಿ ವಾಹಿನಿಗಳಲ್ಲಿ ಇದೇ ಬರ್ತಾ ಇರುತ್ತೆ. ಏನು ಇವತ್ತು ಕಿಚ್ಚ ಸುದೀಪ್ ಅವರು ಯಾವ ವಿಚಾರದ ಬಗ್ಗೆ ಚರ್ಚೆ ಮಾಡಬಹುದು ಅಂತ. ಅಂದರೆ ಒಬ್ಬ ಈ ಕಾರ್ಯಕ್ರಮದ ನಿರೂಪಕ ಯಾವ ವಿಚಾರದ ಬಗ್ಗೆ ಚರ್ಚೆ ಮಾಡಬಹುದು ಅನ್ನುವಂಥ ಕುತೂಹಲವನ್ನು ಹುಟ್ಟಿಸಿರುವಂಥ ಏಕೈಕ ನಿರೂಪಕ ಅಂತ ಹೇಳಿದರೆ ಅದು ಕಿಚ್ಚ ಸುದೀಪ್ ಅಂತಲೇ ಹೇಳ್ಬೋದು. ಹಾಗಾಗಿ ಯಾವ್ಯಾವ ವಿಚಾರದ ಬಗ್ಗೆ ಚರ್ಚೆ ಮಾಡ್ಬೋದು, ಯಾರ್ಯಾರಿಗೆ ಚಾಟಿಯನ್ನು ಬೀಸ್ಬೋದು, ಇಂತಹ ಸಾಕಷ್ಟು ಪ್ರಶ್ನೆಗಳು ಆಗಾಗ ಬರ್ತಾನೆ ಇರ್ತವೆ. ಅದಕ್ಕೆ ಪೂರಕವಾಗಿ ಈಗ ಕಿಚ್ಚ ಸುದೀಪ್ ಅವರ ಈ ಒಂದು ಪ್ರಶ್ನೆಗಳು ಅಥವಾ ವೀಕೆಂಡ್ನಲ್ಲಿ ಚರ್ಚೆ ಆಗುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವತಃ ಕಿಚ್ಚ ಸುದೀಪ್ ಅವರೇ ರಿಯಾಕ್ಟನ್ನು ಮಾಡಿದ್ದಾರೆ. ಇನ್ನು ಅಲ್ಲಿ ಮತ್ತೊಂದು ಪ್ರಮುಖವಾದಂಥ ವಿಚಾರ ಏನು ಅಂತ ಹೇಳಿದ್ರೆ, ಕೆಲವು ಸ್ಪರ್ಧಿಗಳ ಬಗ್ಗೆ ಕಿಚ್ಚ ಸುದೀಪ್ ಅವರು ಮೌನವಾಗಿರ್ತಾರೆ. ಅಂದರೆ ಹೆಚ್ಚನ್ನು ರಿಯಾಕ್ಟನ್ನು ಮಾಡಲಿಕ್ಕೆ ಹೋಗೋದಿಲ್ಲ. ಒಂದೆರಡು ಮಾತನ್ನು ಹೇಳ್ತಾರೆ, ನಂತರ ಸುಮ್ಮನಾಗ್ಬಿಡ್ತಾರೆ. ಆದರೆ ಇನ್ನೂ ಕೆಲವು ಸ್ಪರ್ಧಿಗಳ ಬಗ್ಗೆ ತುಂಬ ಕ್ಲಾಸನ್ನು ತೆಗೆದುಕೊಳ್ತಾರೆ. ಅದರಲ್ಲೂ ಕೂಡ ಹೆಚ್ಚು ಕಡಿಮೆ ಪ್ರತಿ ವಾರನೂ ಕೂಡ ಏನಾದರೂ ಒಂದು ವಿಚಾರವನ್ನು ಇಟ್ಕೊಂಡು ಕ್ಲಾಸನ್ನು ತೆಗೆದುಕೊಳ್ತಾರೆ. ಅದು ಯಾಕೆ ಅನ್ನುವಂಥದ್ದು ಸಾಕಷ್ಟು ಜನರ ಪ್ರಶ್ನೆ. ಅಂದರೆ ಇಲ್ಲಿ ಸುದೀಪ್ ಅವರು ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬೆಣ್ಣೆ ಮಾಡೋದು ಯಾಕೆ ಅನ್ನುವಂಥದ್ದು ಸಾಕಷ್ಟು ಜನರ ಪ್ರಶ್ನೆ. ಆಮೇಲೆ ಅಸಮಾಧಾನಕ್ಕೂ ಕೂಡ ಕಾರಣ ಆಗಿತ್ತು. ಅಂದರೆ ಎಸ್ಪೆಷಲಿ ಅಶ್ವಿನಿ ಗೌಡ ಅವರ ವಿಚಾರದಲ್ಲಿ ಸುದೀಪ್ ಅವರು ಏನೂ ಕೂಡ ಮಾತನಾಡೋದಿಲ್ಲ ಅನ್ನುವಂಥ ಆರೋಪ ಆರಂಭದಿಂದನೂ ಕೂಡ ಇದೆ. ಅಂದರೆ ಎಲ್ಲೋ ಒಂದು ಕಡೆ ಸುದೀಪ್ ಅವರು ಅಶ್ವಿನಿ ಗೌಡ ವಿಚಾರದಲ್ಲಿ ಮಾತನಾಡೋದಕ್ಕೆ ಹೆದರ್ತಾರಾ, ಅಶ್ವಿನಿ ಗೌಡ ವಿಚಾರದಲ್ಲಿ ಮಾತನಾಡೋದು ಬೇಡ ಅಂತೇಳಿ ತೀರ್ಮಾನಿಸ್ತಾರಾ, ಈ ರೀತಿಯಾದಂಥ ಪ್ರಶ್ನೆಯೂ ಕೂಡ ಇರ್ತದೆ. ಅಂದರೆ ಸಹಜವಾಗಿ ಈ ರೀತಿಯಾದಂಥ ಒಂದು ಅನುಮಾನ ಪ್ರಶ್ನೆ ಬರೋದಂತೂ ಕಾಮನ್. ಬಟ್ಟು ಇಲ್ಲಿ ಇದಕ್ಕೂ ಕೂಡ ಒಂದು ಕ್ಲಾರಿಟಿಯನ್ನು ಅಥವಾ ಉತ್ತರವನ್ನು ಕೊಡುವಂಥ ಕೆಲಸವನ್ನು ಈಗ ಸುದೀಪ್ ಅವರೇ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಹಾಗಾಗಿ ಏನು ಹೇಳಿದ್ದಾರೆ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಒಂದು ಸಲ ನಾವು ಗಮನಿಸೋದಾದರೆ ಇಲ್ಲಿ ಸ್ನೇಹಿತರೆ, ನಿಮ್ಗೆ ಗೊತ್ತಿರ್ಬೋದು, ಬಿಗ್ ಬಾಸ್ ಶೋನಲ್ಲಿ ಗಿಲ್ಲಿ ನಟ ಮತ್ತು ರಕ್ಷಿತಾ ಶೆಟ್ಟಿಗೆ ಅಭಿಮಾನಿಗಳ ದೊಡ್ಡ ಬಳಗವೇ ಇದೆ. ಇವರ ಆಟವನ್ನು ವಿಮರ್ಶೆ ಮಾಡಿ ಕಿಚ್ಚ ಸುದೀಪ್ ಅವರು ಕಿವಿ ಹಿಂಡಿದರೆ ಅಥವಾ ಬೈದರೆ ಕೆಲವು ವೀಕ್ಷಕರು ಸಹಿಸೋದೇ ಇಲ್ಲ. ಹೀಗಾದಾಗ ಕಿಚ್ಚ ಸುದೀಪ್ ಅವರ ಬಗ್ಗೆ ಅಸಮಾಧಾನಗಳು ವ್ಯಕ್ತಪಡಿಸಿದ್ದೂ ಕೂಡ ಉಂಟು. ಈಗ ಈ ವಿಚಾರವಾಗಿ ಸುದೀಪ್ ಅವರು ಪರೋಕ್ಷವಾಗಿ ಮಾತನಾಡಿದ್ದಾರೆ. ಏನು, ನಾನು ರೆಡಿ ಮಾಡಿಕೊಂಡು ಮಾತನಾಡೋದಕ್ಕೆ ಅಥವಾ ಓದಿಕೊಂಡು ಮಾತನಾಡೋದಕ್ಕೆ ಆಗೋದಿಲ್ಲ. ನನ್ನ ಅನುಭವಕ್ಕೆ ಬಂದಿರುವಂಥ ಮಾತುಗಳನ್ನು ಮತ್ತು ಕಲಿಕೆಯಿಂದ ಏನೆಲ್ಲ ಬಂದಿರ್ತಾವೋ ಅದನ್ನು ಹೇಳ್ತೇನೆ ವೇದಿಕೆ ಮೇಲೆ ಹೋದಾಗ. ನಮ್ಮಲ್ಲಿ ನಮ್ಮ ಬದುಕಿನ ಬಗ್ಗೆ ಉತ್ತರ ನಮ್ಮಲ್ಲೇ ಇದೆ. ನಾವು ಒಪ್ತಿಲ್ಲ ಅದನ್ನು. ಇದರಿಂದನೇ ಕಲಿತೀವಿ. ಹೇಳುವಾಗ ಒಬ್ಬರನ್ನು ನೋವು ಮಾಡಿಕೊಂಡು ಹೇಳ್ಬೋದು, ಸರಳವಾಗಿ ಹೇಳ್ಬೋದು, ಅರ್ಥ ಆಗುವ ಹಾಗೆ ಹೇಳ್ಬೋದು. ಹೇಳಿದ ಮೇಲೆ ನೆಮ್ಮದಿಯಾಗಿ ನಿದ್ದೆ ಮಾಡಿ ಅದನ್ನು ಬಿಟ್ಟು ಏನೂ ಕೂಡ ಹೇಳಿಲ್ಲ ಅನ್ನೋ ಹಾಗೆ ಪಶ್ಚಾತ್ತಾಪವನ್ನು ಪಡಬಾರ್ದು. ಅದನ್ನು ಬಿಟ್ಟು ಬಿಗ್ ಬಾಸ್ ವೇದಿಕೆಯಲ್ಲಿ ಕೋರ್ಸ್ ಹೇಳಬಾರ್ದು ಅನ್ನುವಂಥ ಒಪ್ಪಂದ ಕೂಡ ಇಲ್ಲ. ಸ್ವಲ್ಪ ಸಮಯ ಸಿಕ್ಕಾಗ ಕಾರ್ನಲ್ಲಿ ನಿದ್ದೆ ಮಾಡುವಾಗ ಎಪಿಸೋಡ್ನನ್ನು ಹಾಕ್ಕೊಂಡು ನೋಡ್ತೀನಿ. ಒಮ್ಮೊಮ್ಮೆ ಪಾಯಿಂಟ್ಸ್ ಇಟ್ಕೊಂಡು ಮಾತನಾಡ್ತೀನಿ.
ಲೈವ್ನಲ್ಲಿ ಸ್ಪರ್ಧಿಗಳು ಏನು ಮಾತನಾಡ್ತಾರೆ ಅದಕ್ಕೆ ಅಲ್ಲೇ ಆ ಸ್ಪಾಟ್ನಲ್ಲೇ ಮಾತನ್ನು ಅಥವಾ ಉತ್ತರವನ್ನು ಕೊಡಬೇಕಾಗ್ತದೆ. ಅಲ್ಲಿ ಪ್ರಾಂಪ್ಟ್ ಇದ್ದರೂ ಕೂಡ ಪ್ರಯೋಜನ ಆಗೋದಿಲ್ಲ. ಆರಂಭದಲ್ಲಿ ಇಂಟ್ರಡಕ್ಷನ್, ಎಸ್ ಆರ್ ನೋ ಪ್ರಶ್ನೆಗೆ ಮಾತ್ರ ಕ್ಲೂವನ್ನು ಕೊಡ್ತಾರೆ ಅಷ್ಟೇ. ಇನ್ನೊಮ್ಮೆ ಪಾಯಿಂಟ್ಸ್ ಎತ್ಕೊಡಿ, ಮರೆತು ಹೋಗ್ತದೆ, ಫ್ಲೋನಲ್ಲಿ ಬರಬೇಕು ಅಂತೇಳಿ ಟೀಮ್ನವರು ಹೇಳ್ತಾರೆ. ಅಷ್ಟು ಬಿಟ್ಟರೆ ಬೇರೆ ಏನೂ ಕೂಡ ಇಲ್ಲ. ಬಿಗ್ ಬಾಸ್ ಶೋವನ್ನು ನಡೆಸಿಕೊಡೋದು ಸುಲಭ ಅಲ್ವೇ ಅಲ್ಲ. ಆ ವೇದಿಕೆ ಮೇಲೆ ಹೋದಾಗಲೆಲ್ಲ ಅದು ಗೊತ್ತಾಗ್ತದೆ. ಅವರಿಗೆ ಹೇಳಿದರೆ ಇವರಿಗೆ ಹೇಳಿದರು, ಇವರಿಗೆ ಹೇಳಿದರೆ ಅವರಿಗೆ ಹೇಳಲಿಲ್ಲ, ಇವರಿಗೆ ಹೇಳಲಿಲ್ಲ ಅನ್ನುವಂಥದ್ದು ಜನರ ಸಹಜವಾಗಿ ಪ್ರತಿ ವಾರನೂ ಕೂಡ ಹೇಳ್ತಾನೆ ಇರ್ತಾರೆ. ಇದರ ಮಧ್ಯೆ ಜಗಳ ಆಗುವಾಗ ನಾನು ಏನೋ ತುರ್ಕೋಕೆ ಆಗೋದಿಲ್ಲ. ಕೆಲವರಿಗೆ ಒಬ್ಬ ವ್ಯಕ್ತಿ ಕ್ಲೋಸ್ ಆದಾಗ, ಇಷ್ಟ ಆದಾಗ ಏನು ಮಾಡಿದರೂ ಕೂಡ, ಏನು ಮಾತನಾಡಿದರೂ ಕೂಡ ತಪ್ಪು ಅಂತೇಳಿ ಅನಿಸೋದಿಲ್ಲ. ಒಂದು ಎಪಿಸೋಡು ನಡೆಸಿಕೊಟ್ಟವ್ರಿಗೆ ಅಸಲಿ ವಿಚಾರ ಗೊತ್ತಾಗ್ತದೆ. ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಗಂಡು ಹೆಣ್ಣು, ಜಾತಿ, ಸಾಮಾಜಿಕ ವಿಚಾರ ಬರಬಹುದು. ಇವುಗಳ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು. ಎಲ್ಲಿ ತಮಾಷೆಯನ್ನು ಮಾಡಬೇಕು, ಎಲ್ಲಿ ಸೀರಿಯಸ್ ಆಗಿ ಮಾತನಾಡಬೇಕು ಅನ್ನೋದು ಕೂಡ ಗೊತ್ತಿರಬೇಕು. ಈಗ ಇದನ್ನು ಹೊರತುಪಡಿಸಿ ಕೆಲವರು ಚೆನ್ನಾಗಿ ಆಡುವಾಗ ಮೂರ್ಖತನದಿಂದ ಆಟವನ್ನು ಹಾಳು ಮಾಡಿಕೊಂಡಿರ್ತಾರೆ. ಅದನ್ನೇ ಬೈದು ಹೇಳಿದಾಗ ಕೆಲವರು ಬೇಸರವನ್ನು ಮಾಡಿಕೊಳ್ತಾರೆ, ಕೆಲವರು ಬದಲಾಗ್ತಾರೆ. ಹೊರಗಡೆ ಅವರಿಗೆ ಇದು ತಪ್ಪು ಅಂತೇಳಿ ಅನಿಸ್ಬೋದು. ಆದರೆ ಫಿನಾಲೆಗೆ ಹೋಗುವಾಗ ಆಟವನ್ನು ಹಾಳು ಮಾಡಿಕೊಳ್ಳಬಾರ್ದು ಅಂತೇಳಿ ಹೇಳಿರ್ತೀನಿ ಅಷ್ಟೇ. ಆಮೇಲೆ ಅದೇ ಸ್ಪರ್ಧಿಗಳು ನನ್ನಿಂದ ತಪ್ಪಾಯಿತು ಅಂತ ಹೇಳಿಬಿಟ್ಟು ಮುಂದಿನ ವಾರ ಹೇಳ್ತಾರೆ. ಇದೆಲ್ಲವೂ ಕೂಡ ಕಾಮನ್ ಆಗಿ ಹೋಗಿದೆ ಕಣ್ರಿ ಅಂತಲೂ ಕೂಡ ಇಲ್ಲಿ ಕಿಚ್ಚ ಸುದೀಪ್ ಅವರು ತಮ್ಮ ಮನದ ಅಭಿಪ್ರಾಯವನ್ನು ಹೊರಗಡೆ ಹಾಕಿದ್ದಾರೆ. ಅಂದರೆ ಇಷ್ಟೆಲ್ಲ ಡೆವಲಪ್ಮೆಂಟ್ಗಳು ಒಂದು ಕಾರ್ಯಕ್ರಮ ನಡೆಯುವಂಥ ವೇದಿಕೆಯ ಹಿಂಭಾಗದಲ್ಲಿ ನಡೀತದೆ ಅನ್ನುವಂಥದ್ದು. ಅಂದರೆ ಸಾಕಷ್ಟು ವಿಚಾರಗಳು ನಮಗೆ ಗೊತ್ತಿರಲ್ಲ. ಒಂದಷ್ಟು ವಿಚಾರಗಳು ಈ ರೀತಿ ಅವರು ಹೇಳಿದಾಗಲೇ ಗೊತ್ತಾಗೋದು. ಇನ್ನೊಂದಷ್ಟು ವಿಚಾರಗಳು ಇಲ್ಲಿ ಕಿಚ್ಚ ಸುದೀಪ್ ಹೇಳಿರೋದು ಸತ್ಯ. ಈಗ ನೋಡಿ, ರಕ್ಷಿತಾ ಮತ್ತು ಗಿಲ್ಲಿ ಇಬ್ಬರನ್ನು ಕೂಡ ಯಾಕೆ ಕಿಚ್ಚ ಸುದೀಪ್ ಅವರು ಆ ಪ್ರಮಾಣದಲ್ಲಿ ಪುಷ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಅವರಿಬ್ಬರು ಕೂಡ ಗೆಲ್ಲುವಂಥ ಅರ್ಹತೆಯನ್ನು ಇರುವಂಥ ಸ್ಪರ್ಧಿಗಳೇ. ಇನ್ನೂ ಕೆಲವು ಸ್ಪರ್ಧಿಗಳ ಬಗ್ಗೆ ಕಿಚ್ಚ ಸುದೀಪ್ ಅವರು ಹೆಚ್ಚು ಮಾತನಾಡೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಭಯ ಅಲ್ಲ, ಏನು ಮಾಡಿದ್ರು ಅವ್ರೇನು ಬದಲಾಗಲ್ಲ ಅನ್ನುವಂಥದ್ದು ಗೊತ್ತಿರೋದ್ರಿಂದ ಸುಮ್ಮನೆ ವೇಸ್ಟ್ ಯಾಕೆ ಮಾಡೋಣ ಟೈಮು ಅಂತೇಳಿ. ಅವ್ರೇನು ಗೆಲ್ಲೋದಿಲ್ಲ ಅನ್ನೋದು ಕೂಡ ಗೊತ್ತಿದೆ ಅನ್ನೋಂಥದ್ದು. ನೋಡೋಣ ಏನೆಲ್ಲ ಆಗುತ್ತೆ ಅಂತೇಳಿ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಈ ಬೆಳವಣಿಗೆ ಬಗ್ಗೆ ನಿಮ್ಮ ಅಭಿಪ್ರಾಯ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಕಿಚ್ಚ ಸುದೀಪ್ ಅವರ ಮಾತಿನ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.